ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಿನ್ನೆಯ ಒಂದು ಸಂಚಿಕೆಯನ್ನು ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಆ ಒಂದು ಸಂಚಿಕೆಯಲ್ಲಿ ಎಲ್ಲ ಗಿಲ್ಲಿ ಹಾಗೆ ಅದರ ಜೊತೆಗೆ ಕಾವ್ಯ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ನಿನ್ನೆ ಎಪಿಸೋಡ್ ಒಂದು ದುಃಖದ ಎಪಿಸೋಡ್ ಆಗಿತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಗಿಲ್ಲಿ ಅವರಿಗೆ ಕಾವ್ಯ ಅವರು ರಾಖಿಯನ್ನು ಕಟ್ಟಿದ್ದಾರೆ. ಆದ್ರೆ ನಮ್ಮ ಗಿಲ್ಲಿ ಅವರು ಅದನ್ನು ಕಟ್ಟಿದ ತಕ್ಷಣವೇ ಹರಿದು ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಇದರ ಬಗ್ಗೆ ಕೆಲವೊಂದಿಷ್ಟು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲನೇದಾಗಿ ಮ್ಯೂಟಂಟ್ ರಘು ಅವರು ಬಿಗ್ ಬಾಸ್ ಮನೆಗೆ ಮೊದಲನೇ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಡ್ತಾರೆ. ಅವರು ಬಂದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡ ವರ್ಸಸ್ ಜಾನ್ವಿ, ಅದರ ಜೊತೆಗೆ ನಮ್ಮ ಮ್ಯೂಟಂಟ್ ರಘು ಅವರ ನಡುವೆ ಒಂದು ಜಗಳ ನಡೀತದೆ. ಅದಾದ ನಂತರ ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ನಮ್ಮ ರಿಷಾ ಗೌಡ ಅಂತಾನೆ ಹೇಳ್ಬೋದು. ನಮ್ಮ ಗಿಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಎಲ್ಲದರಲ್ಲೂ ಕೂಡ ಒಂದು ಕಾಮಿಡಿಯನ್ನು ಹುಟ್ಟಾಕ್ತಾರೆ. ಎಲ್ಲದರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಎಂಗೇಜಿಂಗ್ ಆಗಿರಲು ಪ್ರಯತ್ನ ಪಡ್ತಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಫೀಮೇಲ್ ಕಂಟೆಸ್ಟೆಂಟ್ ಬಂದಿದ್ರು. ಆ ಒಂದು ಕಾರಣದಕ್ಕಾಗಿ ನಮ್ಮ ಗಿಲ್ಲಿ ಅವರ ಜೊತೆ ಓಡಾಡ್ಲಿಕ್ಕೆ ಶುರು ಮಾಡಿದ್ರು ಅಂತಾನೆ ಹೇಳ್ಬೋದು. ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಒಂದು ನಮ್ಮ ಕಾವ್ಯ ಹಾಗೆ ಗಿಲ್ಲಿ ಅವರ ನಡುವೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಹೇಳಿಕೊಳ್ಳಲಾಗದಂತ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ ಇಬ್ಬರ ನಡುವೆ. ಅದು ಅವರು ಕೂಡ ಹೇಳ್ಕೊಳ್ಳಲ್ಲ, ಇವರು ಕೂಡ ಹೇಳ್ಕೊಳ್ಳಲ್ಲ. ಆದ್ರೂ ಕೂಡ ಒಬ್ಬರಿಗೊಬ್ರು ಸಪೋರ್ಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ನಿಂತ್ಕೊಳ್ತಾರೆ. ಆ ರೀತಿಯಾಗಿ ಬಾಂಡ್ ಅವರಿಬ್ಬರ ನಡುವೆ ಕ್ರಿಯೇಟ್ ಆಗಿದೆ. ನಿನ್ನೆ ಗಿಲ್ಲಿ ಅವರು ಅವರನ್ನು ನಮ್ಮ ಕಾವ್ಯ ಅವರಿಗೆ ಸ್ವಲ್ಪ ಕೀಟ್ಲಿ ಕೊಡಲು ಅಂತ ಹೇಳಿ ನಮ್ಮ ರಿಷಾ ಗೌಡ ಅವರಿಗೆ ಒಂದು ರೀತಿಯಾಗಿ ಕಾಫಿ ಕೊಡೋದಾಗಿರ್ಬೋದು. ಆ ಒಂದು ಎಪಿಸೋಡ್ ಎಲ್ಲರೂ ಕೂಡ ನೋಡಿದ್ರೆ ಒಂದು ಸಖತ್ತಾಗಿ ಒಂದು ಫನ್ ಅನ್ನ ಕ್ರಿಯೇಟ್ ಮಾಡುದು ಅಂತಾನೆ ಹೇಳ್ಬೋದು. ಇದರಿಂದಾಗಿ ಕೆಲವೊಂದಿಷ್ಟು ಜನರು ಅದನ್ನ ನಮ್ಮ ಕಾವ್ಯ ಅವರಿಗೆ ಹೇಳಿ ಅದನ್ನು ನಮ್ಮ ಕಾವ್ಯ ಅವರು ಅದನ್ನು ಬೇಕಂತ ಮಾಡಿದ್ರ ಅಥವಾ ಬೇರೆ ಮನೆ ಕಂಟೆಸ್ಟೆಂಟ್ ಗಳು ಅದನ್ನು ಹೇಳಿ ನೀನು ರಾಖಿ ಕಟ್ಟು ಅಂತ ಹೇಳಿ ಮಾಡಿಸಿದ್ರ ಅಂತ ಎಪಿಸೋಡ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಲಿಲ್ಲ. ಒಟ್ನಲ್ಲಿ ಒಂದು ದಾರದಲ್ಲಿ ಅನ್ನ ಅಂತ ಹೇಳಿ ಅದಕ್ಕೆ ಟ್ಯಾಗ್ಲೈನ್ ಮಾಡಿಕೊಂಡು ಎಲ್ಲರೂ ಕೂಡ ಮ್ಯೂಟೆಂಟ್ ರಘು ಅವ್ರಿಗೆಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ನಮ್ಮ ಗಿಲ್ಲಿ ಅವರನ್ನ ಹಿಡಿದುಕೊಂಡ್ರು. ಆ ವಖತ್ ಸಂದರ್ಭದಲ್ಲಿ ನಮ್ಮ ಕಾವ್ಯ ಅವರು ಗಿಲ್ಲಿ ಅವರಿಗೆ ರಾಖಿ ಕೊಟ್ಟಿದ್ರು ಅಂತ ಹೇಳ್ಬೋದು. ಈ ಒಂದು ಕಟ್ಟಿದ ಕ್ಷಣ ಎಲ್ಲ ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ಆಗಿರ್ಬೋದು, ನಮ್ಮ ಕಾವ್ಯ ಅಭಿಮಾನಿಗಳಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಬೇಜಾರಾಯಿತು ಅಂತ ಹೇಳ್ಬೋದು. ಇದರ ಎಸ್ಪೆಷಲಿ ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಯಿತು. ಅವರಿಬ್ಬರ ನಡುವೆ ಒಂದು ರೀತಿಯಾಗಿ ಒಂದು ಜೋಡಿ ಹೋಗ್ತಾ ಇತ್ತು, ಅದನ್ನು ಬ್ರೇಕ್ ಮಾಡ್ದಂಗೆ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಹಾಗೆ ಯಾವುದೇ ರೀತಿಯಾಗಿ ಆಗ್ತಾ ಇಲ್ಲ. ಇದರ ಬಗ್ಗೆ ವೀಕೆಂಡ್ ನಲ್ಲಿ ಚರ್ಚೆ ಆದ್ಮೇಲೆ ಒಂದು ಕ್ಲಾರಿಫಿಕೇಶನ್ ಕೂಡ ಬರ್ತಾ ಹೋಗ್ತದೆ. ಒಟ್ನಲ್ಲಿ ನೋಡ್ತಾ ಹೋಗ್ಬೋದು. ಎಪಿಸೋಡ್ ಕರೆಕ್ಟ್ ಆಗಿ ನೋಡಿದ್ರೆ ನಮ್ಮ ಗಿಲ್ಲಿ ಅವರು ನಿನ್ನೆ ಒಂದು ಎಪಿಸೋಡ್ ಪೂರ್ತಿ ರಿಷಾ ಅವರ ಜೊತೆಗೆ ಇದ್ರು. ಅದಾದ ನಂತರ ರಿಷಾ ಅವರು ಒಂದು ರೀತಿಯಾಗಿ ನಾರ್ಮಲ್ ಆದ್ಮೇಲೆ ನಮ್ಮ ಕಾವ್ಯ ಹತ್ರನೇ ನಮ್ಮ ಗಿಲ್ಲಿ ಅವರು ಬರ್ಲಿಕ್ಕೆ ಶುರು ಮಾಡಿದ್ರು ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಲ್ಲಿ ಕೆಲವೊಂದಿಷ್ಟು ಜನರು ಮಾತನಾಡಲಿಕ್ಕೂ ಕೂಡ ಶುರು ಮಾಡಿದ್ದಾರೆ. ನಮ್ಮ ಗಿಲ್ಲಿ ಅವರು ಇದನ್ನು ಫುಟೇಜ್ಗೋಸ್ಕರ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ಮೇಲೆ ಎಲ್ಲ ಫೋಕಸ್ ಕೂಡ ಆ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಮೇಲೆ ಇರೋದ್ರಿಂದ ಅಲ್ಲಿ ಕೂಡ ಅವನು ತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದಾನೆ ಅಂತ ಕೆಲವೊಂದಿಷ್ಟು ಜನರು ಅಂದ್ಕೊಳ್ತಾ ಇದ್ರು. ಅದರ ಜೊತೆಗೆ ಇವತ್ತೊಂದ್ ದಿನ ಆಗ್ಲಿ ಮತ್ತೆ ಅವನು ಕಾವ್ಯ ಹತ್ರನೇ ಬರ್ತಾನೆ ಅಂತ ಕೆಲವೊಂದಿಷ್ಟು ಜನ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ನಿಜವೇ ಆಗಿರ್ಬೋದು. ಆದ್ರೆ ಎಲ್ಲರೂ ಕೂಡ ಬೇಕಾಗಿರುವುದು ನಮ್ಮ ವೀಕ್ಷಕರಿಗೆ ಎಂಟರ್ಟೈನ್ಮೆಂಟ್. ಅದನ್ನ ಗಿಲ್ಲಿ ಅವರು ಕೊಡ್ತಾ ಇದ್ದಾರೆ, ಅದನ್ನು ಇವರು ಕೊಡಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ನಮ್ಮ ಗಿಲ್ಲಿ ಅವರ ಮೇಲೆ ಜಲಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಗಿಲ್ಲಿ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ನಮ್ಮ ಕಾವ್ಯ ಹಾಗೆ ಗಿಲ್ಲಿ ಅವರ ನಡುವಿನ ಈ ಸಂಬಂಧ ಯಾವ ರೀತಿಯಾಗಿ ಮುಂದುವರಿತಾ ಹೋಗ್ತದೆ. ಇದರ ಬಗ್ಗೆ ವೀಕೆಂಡ್ ನಲ್ಲಿ ಖಡಾಖಂಡಿತವಾಗಿ ಚರ್ಚೆ ಆಗೇ ಆಗ್ತದೆ. ನೋಡೋಣ ನಮ್ಮ ಗಿಲ್ಲಿ ಅವರಿಗೂ ಅದರ ಜೊತೆಗೆ ಕಾವ್ಯ ಇಬ್ಬರು ಕೂಡ ಜೋಡಿ ಚೆನ್ನಾಗಿದೆ, ಅದು ಹೀಗೆ ಮುಂದುವರಿಲಿ ಅಂತ ನಾವು ಕೇಳ್ಕೊಳ್ಳೋಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಗಿಲ್ಲಿ ಅವರಿಗೆ ನಮ್ಮ ಕಾವ್ಯ ಅವರು ರಾಖಿ ಕಟ್ಟಿದ್ದು ಒಳ್ಳೇದಾಯ್ತು ಅಥವಾ ಅವರಿಗೆ ಬ್ಯಾಕ್ ಫೈರ್ ಆಗತ್ತಾ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.